ಮಧ್ಯಪ್ರಾಚ್ಯದಲ್ಲಿ ಆವರಿಸಿರುವಂತಹ ಯುದ್ಧದ ಕಾರ್ಮೋಡ ಕರಗುವಂತ ಸೂಚನೆ ಕಾಣಿಸ್ತಾ ಇಲ್ಲ. ರಕ್ತಕ್ಕೆ ರಕ್ತ, ತಲೆಗೆ ತಲೆ, ಮಿಸೈಲ್ಗೆ ಮಿಸೈಲ್ ಎಂಬ ನೀತಿ ಉಭಯ ರಾಷ್ಟ್ರಗಳಲ್ಲಿ ಈಗ ಕೇಳಿ ಬರ್ತಾ ಇದೆ. ಇದರ ನಡುವೆ ಸದ್ಯದಲ್ಲಿಯೇ ಅಮೆರಿಕ ಕೂಡ ರಣರಂಗದಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ನಡುವೆ ಇರಾನ್ ಶರಣಾಗತಿ ಅನ್ನೋದು ನಿಮ್ಮ ಭ್ರಮೆ ಅಂತ ಇದೆ. ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಖಮೇನಿ ಏನು ಹೇಳಿದ್ರು? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದ ರಣರಂಗದಲ್ಲಿ ನಭಕ್ಕೆ ಚಿಮ್ಮಿ ನೆಲಕ್ಕೆ ಬೀಳುತ್ತಿರುವ ಒಂದೊಂದು ಮಿಸೈಲ್ಗಳು ಮಹಾ ನರಕವನ್ನೇ ಸೃಷ್ಟಿಸುತ್ತಿವೆ. ಒಂದೊಂದು ನಗರಗಳು ಛಿದ್ರಗೊಳ್ಳುತ್ತಿವೆ. ಸುಂದರ ಕಟ್ಟಡಗಳಿಂದ ರಂಗುರಂಗಾಗಿ ಮಿಂಚುತ್ತಿದ್ದ ಸಿಟಿಗಳು ಈಗ ಮಾಂಸ ಮಜ್ಜೆ ಕಳೆದುಕೊಂಡ ಅಸ್ಥಿ ಪಂಜರದಂತೆ ಕಾಣುತ್ತಿವೆ. ಮಹಾಸಮರಕ್ಕೆ ಬರೆದಿಟ್ಟ ಮುನ್ನುಡಿಯ ಕುರುಹುಗಳಂತೆ ಸೌಂದರ್ಯ ಕಳೆದುಕೊಂಡಿರುವ ಪಟ್ಟಣಗಳು ಕಾಣುತ್ತಿವೆ. ಈಗಾಗಲೇ ಟ್ರಂಪ್ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಗೆ ಬೇಷರತ್ತಾಗಿ ಶರಣಾಗಬೇಕು ಎಂದು ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಆದರೆ ಇದಕ್ಕೆ ಖಮೇನಿ ಕೊಟ್ಟ ಉತ್ತರ ಈ ಯುದ್ಧ ಸರಳಕ್ಕೆ ಮುಗಿಯುವಂತದ್ದಲ್ಲ ಎಂಬ ಸೂಚನೆ ನೀಡಿದೆ. ಟ್ರಂಪ್ ಖಡಕ್ ವಾರ್ನಿಂಗ್ಗೆ ಕ್ಯಾರೆ ಎನ್ನದ ಖಮೇನಿ. ಇಸ್ರೇಲ್ ಮಾಡಿದ ದುಷ್ಕೃತ್ಯಕ್ಕೆ ತಕ್ಕ ಶಾಸ್ತಿಯಾಗಲಿದೆ. ನಿನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇಷರತ್ತಾಗಿ ಶರಣಾಗಬೇಕು, ಬೇರೆ ದಾರಿ ಇಲ್ಲ ಎಂದು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಗೆ ವಾರ್ನಿಂಗ್ ನೀಡಿದ್ರು. ಆದರೆ ಖಮೇನಿ ಇದಕ್ಕೆ ಕ್ಯಾರೆ ಎಂದಿಲ್ಲ. ಅದರ ಬದಲಾಗಿ ಸಾಲು ಸಾಲು ಟ್ವೀಟ್ ಮಾಡಿರುವ ಖಮೇನಿ ಟ್ರಂಪ್ ಹೇಳಿಕೆ ಮೂಲಕ ಅಮೆರಿಕ ಇಸ್ರೇಲ್ ಬೆನ್ನ ಹಿಂದಿದೆ ಅನ್ನೋದು ಸಾಬೀತಾಗಿದೆ. ಇಸ್ರೇಲ್ ದೊಡ್ಡ ತಪ್ಪು ಮಾಡಿದೆ, ಅದಕ್ಕೆ ಶಾಸ್ತಿಯಾಗಲೇಬೇಕು ಎಂದು ಖಮೇನಿ ಟ್ವೀಟ್ನಲ್ಲಿ ಕೆಂಡಕಾರಿದ್ದಾರೆ. ಇರಾನ್ನಲ್ಲಿ ಸದ್ಯದಲ್ಲಿಯೇ ಬದಲಾಗುತ್ತಾ ನಾಯಕತ್ವ. ಇರಾಕ್ ರೀತಿ ಇರಾನ್ನಲ್ಲಿಯೂ ಪ್ರಜಾಪ್ರಭುತ್ವ. ಒಂದು ಕಡೆ ಖಮೇನಿ ಶರಣಾಗತಿಯ ಮಾತೇ ಇಲ್ಲ ಎಂದು ಹೇಳುತ್ತಿದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ನಾವು ದೊಡ್ಡ ಮಟ್ಟದ ಬದಲಾವಣೆಗೆ ಹೊರಟಿದ್ದೇವೆ, ಇದು ದೀರ್ಘಕಾಲಿಕ ಕಾರ್ಯ ಎಂದು ಹೇಳುವ ಮೂಲಕ ಸದ್ಯದಲ್ಲಿಯೇ ಇರಾನ್ನಲ್ಲಿ ಆಡಳಿತ ಬದಲಾವಣೆಯಾಗುವ ಸೂಚನೆಯನ್ನ ನೀಡಿದ್ದಾರೆ. It's like cancer. You know you have cancer that's going to kill you. You remove the cancer. You also undergo treatments and it might come back one day. But I believe we're keeping it away, let's say for a long time. I can't go into details because we have good assessments and we don't stop. We have more goals. And we are really going to do a root canal here. 2003ರಲ್ಲಿ ಇದೇ ಅಮೆರಿಕ ಇಸ್ರೇಲ್ ಕೈ ಜೋಡಿಸಿ ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಆಡಳಿತ ಕೊನೆಗೊಳಿಸಿ ಅಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಅಸ್ತಿತ್ವಕ್ಕೆ ತಂದಿದ್ದವು. ಇರಾಕ್ನಲ್ಲಾದ ಇತಿಹಾಸವೇ ಇರಾನ್ನಲ್ಲಿ ಪುನರಾವರ್ತನೆಯಾಗಲಿದೆ ಎಂಬ ಸೂಚನೆಗಳು ಕೂಡ ಸಿಗುತ್ತಿವೆ. ಆದರೆ ಸದ್ದಾಂ ಹುಸೇನ್ನನ್ನ ಬಂಧಿಸಿ ಮುಗಿಸಿದಷ್ಟು ಸರಳವಾಗಿ ಖಮೇನಿಯನ್ನ ಮುಗಿಸಲಾಗುತ್ತಾ? ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಅಸ್ತಿತ್ವಕ್ಕೆ ಬರುತ್ತಾ? ಕಾಲವೇ ಇದನ್ನ ನಿರ್ಧರಿಸಲಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.